ಎಸ್ ಸೋಮನಾಥ್ಜಿಯವರೇ, ನಮ್ಮೆಲ್ಲರ ಸ್ಫೂರ್ತಿ ಶ್ರೀಯುತ ತೇಜಸ್ವಿ ಅವರೇ, ನಮ್ಮ ಅಧ್ಯಕ್ಷರು, ನಮಗೆಲ್ಲರಿಗೂ ಮಾರ್ಗದರ್ಶಕ ಆಗಿದ್ದ ಶ್ರೀಯುತ ಎಂ ಪಿ ಕುಮಾರ್ ಅವರೇ, ವೇದಿಕೆಯ ಕೆಳಭಾಗದಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಖ್ಯಾತ ಡಾಕ್ಟರ್ಗಳೇ, ನಮ್ಮ ಶಾಲೆಗಳ ಅಧ್ಯಾಪಕ ವೃಂದದವರೇ, ಮಕ್ಕಳೇ ಹಾಗೂ ಸಜ್ಜನರೇ, ಆದರಣೀಯ ಮಾತಾ ಭಗಿನಿಯರೇ, ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೋತ್ಥಾನ ಪರಿಷತ್ತು ಈ ಆಸ್ಪತ್ರೆಯನ್ನು 2022ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಈಗ 2 ವರ್ಷ ಆಯಿತು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಕೊರೋನಾ ಕಾಲಖಂಡವನ್ನು ನಾವು ಅನುಭವಿಸಿದ್ವಿ. ಕೊರೋನಾ ಕಾಲಖಂಡದಲ್ಲಿ ರಾಷ್ಟ್ರೋತ್ಥಾನ ಬೆಂಗಳೂರಿನ 6 ಕಡೆ ಐಸೋಲೇಷನ್ ಸೆಂಟರ್ನ ಓಪನ್ ಮಾಡಿದ್ವಿ. ನಾವೇ ಆ್ಯಕ್ಚುಲಿ ನಮ್ಮ ಫೀಲ್ಡು ಎಜುಕೇಷನು, ಸರ್ವೀಸು ಮತ್ತು ಲಿಟ್ರೇಚರ್. ಆದರೆ ನಮಗೆ ಅನ್ನಿಸ್ತು, ಇಷ್ಟು ಜನ ಸಫರ್ ಆಗಬೇಕಾದ್ರೆ ನಾವೇನಾದರೂ ಮಾಡಬೇಕು ಅಂತ ನಮ್ಮ ಶಾಲೆಗಳಿಗೆ ಇದು ರಜೆ ಇತ್ತು. ಶಾಲೆಗಳನ್ನು ಐಸೋಲೇಷನ್ ಸೆಂಟರ್ ಆಗಿ ಕನ್ವರ್ಷನ್ ಮಾಡಿದ್ವಿ. ಸಂಪೂರ್ಣವಾದಂತಹ 15 ದಿನ ಕೇರನ್ನು ನಾವು ತಗೊಳ್ತಾ ಇದ್ವಿ, ವಿತ್ ಆಲ್ ಫೆಸಿಲಿಟೀಸ್ ಎಕ್ಸೆಪ್ಟ್ ಆಕ್ಸಿಜನ್ ಆ್ಯಂಡ್ ವೆಂಟಿಲೇಟರ್. ಆದರೆ ಇಷ್ಟೊಂದು ಜನರಿಗೆ ತೊಂದರೆ ಆಗ್ತಿರೋದು, ಸಫರ್ ಆಗ್ತಿದ್ದು ನೋಡಿ ನಾವು ಭಾಳ ಬೇಸರ ಪಡ್ತಾ ಇದ್ವಿ. ಇನ್ನೂ ಜಾಸ್ತಿ ಐಸೋಲೇಷನ್ ಸೆಂಟರ್ ಮಾಡಬೇಕು ಅಂತೇಳಿ ನಾವು ಜಾಗಗಳನ್ನು ಹುಡುಕ್ತಾ ಇದ್ವಿ. ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಇದೊಂದು ಮಣಿಪಾಲ್ ಹಾಸ್ಪಿಟಲ್ನವರು ಅರ್ಧ ಮಾಡಿರ್ತಂಥ ಒಂದು ಹಾಸ್ಪಿಟಲ್ ಆಗಿತ್ತು. ಇದನ್ನು ಅವ್ರು ಯಾರಿಗೋ ಮಾರಿದ್ರು, ಬಟ್ ಇದು ಹಾಸ್ಪಿಟಲ್ ಅಂತ ನಮ್ಗೆ ಗೊತ್ತಿತ್ತು. ಇಲ್ಲಿ ಐಸೋಲೇಷನ್ ಸೆಂಟರ್ ಬೇಗ ಮಾಡ್ಬೋದು ಅಂತ ಇಲ್ಲಿಗೆ ಬಂದ್ವಿ. ಆದರೆ ತುಂಬ ಕಾಡು ಬೆಳೆದಿತ್ತು. ಇಲ್ಲಿ ಎತ್ತರ ಮರ ಗಿಡಗಳು ಎಲ್ಲ ಬೆಳೆದು ಈಗ ಒಳಗೆ ಹೋಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಥರ ಇರಲೇ ಇಲ್ಲ ಈ ಕಟ್ಟಡ, ಏನೋ ಇತ್ತು, ಹೇಗೋ ಇತ್ತು. ಸೊ ಅಂಥ ಸಮಯದಲ್ಲಿ ತುಂಬ ಡಿಸಪಾಯಿಂಟ್ ಆಗಿ ಬೇರೆ ಬೇರೆ ಕಡೆನೇ ಹುಡುಕ್ತಾ ಇದ್ವಿ. ಅಷ್ಟೊತ್ತಿಗೆ ಕೊರೋನಾದು ಕಡಿಮೆ ಆಯಿತು. ನಮ್ಗೆ ಅನ್ನಿಸ್ತು, ಇದು ನೋಡಿದಂಥ ಜಾಗ, ಮೊದಲು ನೋಡಿದಂಥ ಜಾಗ, ಇದನ್ನ್ಯಾಕೆ ನಾವು ಆಸ್ಪತ್ರೆ ಮಾಡಬಾರ್ದು. ಸೊ ಹೀಗೆ ನಮ್ಮ ವೆಲ್ ವಿಷರ್ಸ್ ಅಂತ ಕೇಳಿದಾಗ ಎಲ್ಲರ ಸಹಕಾರದಿಂದ ನಾವು ಈ ಆಸ್ಪತ್ರೆಯನ್ನು ರಿನೋವೇಟ್ ಮಾಡಿದ್ವಿ. ಸುಮಾರು 1-1.5 ವರ್ಷ ಹಿಡಿಯಿತು. ಅದಾದಮೇಲೆ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಡಿಸೆಂಬರ್ 22ಕ್ಕೆ ನಾವು ಲೋಕಾರ್ಪಣೆ ಮಾಡಿದ್ವಿ. ಇದೇ ವೇದಿಕೆಯಲ್ಲಿ ಒಳ್ಳೆಯ ಕಾರ್ಯಕ್ರಮವಾಗಿ ಲೋಕಾರ್ಪಣೆ ಆಯಿತು. ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ ಮೇಲೆ ಅಥವಾ ಅದಕ್ಕಿಂತ ಮುಂಚೆ ನಮಗೆ ಹಾಸ್ಪಿಟ್ಲಿನ ಅನೇಕ ಸಂಗತಿಗಳು ಗೊತ್ತಿಲ್ಲದಿರೋದನ್ನು ನಾವು ಕಲಿತಿದ್ವಿ ಕೂಡ. ಇಲ್ಲಿ ಕೆಲವರು ಪ್ರಮುಖರಿಲ್ಲ ಕೂತಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡಿದವರು, ನಮ್ಮನ್ನು ಕೈ ಹಿಡಿದು ನಡೆಸಿದವರು ಇಲ್ಲಿದ್ದಾರೆ. ಅವರಿಗೆಲ್ಲರೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ನಮ್ಮ ದೊಡ್ಡ ದಾನಿಗಳು ಅನೇಕರಿದ್ದಾರೆ, ನಾನು ಎಲ್ಲರ ಹೆಸರಿಡೋಕ್ಕಾಗಲ್ಲ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ನೆನಪಿಸಬೇಕು. ಹಾಗೆಯೇ ಹಾಸ್ಪಿಟ್ಲಿನ ಕಟ್ಟಡ ಹೇಗೋ ಇರಲಿ, ಆದರೆ ಕಟ್ಟಡದೊಳಗಿನ ಸ್ಟಾಫ್ಗಳು ಇಷ್ಟು ಚಂದವಾಗಿ ಹಾಸ್ಪಿಟ್ಲ್ ನಡೆಸ್ತಾರೆ ಅಂತ ನಾವು ನಂಬಿರಲಿಲ್ಲ. ನಾವು ಹಾಸ್ಪಿಟ್ಲ್ ಮಾಡಬೇಕಾದ್ರೆ ಅನೇಕ ಗಣ್ಯ ವ್ಯಕ್ತಿಗಳನ್ನು ನೋಡ್ತಾ ಇದ್ವಿ, ಅನೇಕ ಡಾಕ್ಟರ್ಗಳನ್ನು ನೋಡಿದ್ವಿ. ಒಬ್ಬರಂತ ಹೇಳಿದರು, ನೀವೇನೋ ಸಣ್ಣದಾಗಿ ಒಳ್ಳೆಯದಾಗಿ ಸ್ಕೂಲ್ಗಳನ್ನು ಮಾಡ್ತಾಯಿದ್ರಿ, ನಿಮ್ಮ ಪ್ರೊಫೆಷನ್ ಇತ್ತು, ನಿಮಗೆ ಅನುಭವ ಇತ್ತು, ಈ ಫೀಲ್ಡಿಗೆ ಯಾಕೆ ಬಂದ್ರಿ ನೀವು ಅಂತ ನಮ್ಮನ್ನು 1-2 ಡಾಕ್ಟರ್ಗಳು ಬೈದಿದ್ದು ಉಂಟು. ಒಳ್ಳೆಯ ಹೆಸರಿದೆ ನಿಮಗೆ, ರಾಷ್ಟ್ರೋತ್ಥಾನಕ್ಕೆ ಒಂದು ಬ್ರ್ಯಾಂಡ್ ಇದೆ, ನೀವು ಹಾಸ್ಪಿಟ್ಲಿಗೆ ಬಂದು ಏನು ಕೈ ಸುಟ್ಕೊಳ್ತೀರಾ? ಈ ರೀತಿ ಪ್ರಶ್ನೆಗಳು ಕೇಳೋದು. ಕ್ಷಮಿಸಿ, ಡಾಕ್ಟರ್ಗಳು ಇಲ್ಲೇ ಇದ್ದಾರೆ ಅನೇಕರು. ಅಂದರೆ ಆ ರೀತಿಯ ಒಂದು ವಾತಾವರಣ ಸಮಾಜದಲ್ಲಿ ಇತ್ತೇನೋ ನಮ್ಗೆ ಗೊತ್ತಿಲ್ಲ, ಅಥವಾ ಆ ಡಾಕ್ಟರ್ ಹಾಗೆ ಹೇಳಿದರು, ಯಾಕೆ ಹೇಳಿದರು ನನಗೆ ಗೊತ್ತಿಲ್ಲ. ಆದರೆ ಆ ರೀತಿಯ 1% ಅಥವಾ ಒಂದು ಉಗುರಿನಷ್ಟು ಅನುಭವ ನಮ್ಗೆ ಆಗಲಿಲ್ಲ. ಇದೆ ನಮ್ಮ ಡಾಕ್ಟರ್ಗಳು, ನಮ್ಮ ಸ್ಟಾಫ್ಗಳು ನಮ್ಮ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಷ್ಟ್ರೋತ್ಥಾನ ಇದು ನಂದೇ ಅಂತ ಭಾವನೆಯಲ್ಲಿ ಕೆಲಸ ಮಾಡಿದ್ದಕ್ಕೆ 2 ವರ್ಷದಲ್ಲಿ ರಾಷ್ಟ್ರೋತ್ಥಾನದ ಹೆಸರು ಈ ಲೊಕ್ಯಾಲಿಟಿಯಲ್ಲಂತೂ ಅಥವಾ ಸುತ್ತಮುತ್ತ ಉತ್ತರಹಳ್ಳಿ, ಬನಶಂಕರಿ ಕಡೆ ಖಂಡಿತವಾಗಿಯೂ ರಾಷ್ಟ್ರೋತ್ಥಾನದ ಹೆಸರಿದೆ. ಇದಕ್ಕೆ ಒಂದೇ ಕಾರಣ, ಸ್ವಲ್ಪ ರಾಷ್ಟ್ರೋತ್ಥಾನದ ಗುಡಿಲಿರ್ಬೋದು. 2ನೇದು ಇಲ್ಲಿ ಇವರು ಕೊಟ್ಟಂಥ ಸೇವೆ, ಪ್ರೀತಿ ಮತ್ತು ವಿಶ್ವಾಸ. ಜೀವನಕ್ಕೊಂದು ವಿಶ್ವಾಸ ಕೊಟ್ಟರು. ಅನೇಕ ಸಲ ಉದಾಹರಣೆ ನಾವು ನೋಡಿದ್ದೀವಿ. ಖಂಡಿತವಾಗಿ ಈ ಕೇಸು ಆಗುವುದಿಲ್ಲ ಅಂತ ಹೇಳಿದ್ರೆ ನಾವು ಬದುಕಿಸಿ ಕಳಿಸಿದ್ದೇವೆ.
ಇಲ್ಲಿ ಮೆಡಿಕಲ್ ಡೈರೆಕ್ಟರ್ಗಳೇ ಹೇಳಿದ್ರು, ಏನು ಇಂಥ ಕೇಸ್ಗಳನ್ನು ಯಾಕೆ ತೊಗೊಳ್ತೀವಿ ನಾವು, ಕೆಟ್ಟ ಹೆಸರು ಬರ್ಲಿಕ್ಕೆ ಅಂತ. ಅದಂಥ ಕೇಸ್ಗಳು ಸರಿಯಾಗಿ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ವಿಶ್ವಾಸ, ಯಾವುದೋ ಕಾಯಿಲೆಗೆ ಬಂದಿದ್ದಾರೆ, ಆ ಕಾಯಿಲೆ ಅಲ್ಲ, ಇವು ನಿಮ್ಗೆ ಮೂಲ ಕಾಯಿಲೆನೇ ಬೇರೆ ಅಂತೇಳಿ ಅದನ್ನು ಫೈಂಡ್ ಔಟ್ ಮಾಡಿ ಗುರುತಿಸಿ ಅವರಿಗೆ ಉತ್ತಮವಾದಂಥ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದಂಥ ಅನೇಕ ಉದಾಹರಣೆಗಳು ಇಲ್ಲಿ ಇದೆ, ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಹಾಸ್ಪಿಟ್ಲು ನಾನು 2 ವರ್ಷ ಆಯ್ತಷ್ಟೇ, ಯಾಕೆ ವಾರ್ಷಿಕೋತ್ಸವ ಅಂತ ಕೇಳಬೇಕು ಅಂತಿದ್ದೆ. ಇನ್ನೂ 2 ವರ್ಷ, ಮಗು ನಾಮಕರಣನೇ ಸರಿಯಾಗಿ ಆಗಲಿಲ್ಲ. ಅಷ್ಟರಲ್ಲೇ ನೀವು ವಿಜೃಂಭಣೆಯಿಂದ 2ನೇ ವಾರ್ಷಿಕೋತ್ಸವ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಏನು ಕಾರಣ? ರಾಷ್ಟ್ರೋತ್ಥಾನಕ್ಕೆ 60 ವರ್ಷ ತುಂಬಿತು, ಇನ್ನೂ ನಾವು ದೊಡ್ಡ ಕಾರ್ಯಕ್ರಮ ಮಾಡಲೇ ಇಲ್ಲ. 60 ಸಂವತ್ಸರನೇ ಮುಗಿತಾ ಇದೆ ನಾಡ್ದು 27 ಫೆಬ್ರವರಿಗೆ. 2 ವರ್ಷಕ್ಕೆ ನೀವು ಗಟ್ಟಿ ನಿಂತು ಮಾಡ್ತೀರ, ಅದಕ್ಕೊಂದು ಆತ್ಮವಿಶ್ವಾಸ ಬೇಕು. ಯಾಕಂದರೆ ನಾವು ಮಾಡಿದ್ದೇವೆ, ಮುಂದೇನೂ ಮಾಡ್ತೇವೆ, ಇನ್ನೂ ಚೆನ್ನಾಗಿ ಮಾಡ್ತೇವೆ, ಸಮಾಜವನ್ನು ನಾವು ತಲುಪ್ತೇವೆ, ಸೋಷಿಯಲ್ ದೃಷ್ಟಿಯಿಂದ ನಾವು ಸಮಾಜವನ್ನು ತಲುಪ್ತೇವೆ ಅಂತ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮ ಇಲ್ಲಿನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಸಮಾಜದ ಮುಂದೆ, ಸಾರ್ವಜನಿಕರ ಮುಂದೆ ಕಮಿಟ್ಮೆಂಟ್ ಮಾಡೋದು ಬಹಳ ಸುಲಭ. ಇದೇ ಕಾರ್ಯಕ್ರಮ, ಇದೇ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು 4 ವಿಷಯ ಹೇಳಿದ್ದೆ. ನಾವು ಈ ಆಸ್ಪತ್ರೆಯನ್ನು ಕೈಗೆಟಕುವ ದರದಲ್ಲಿ ಮಾಡ್ತೀವಿ, ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ಮಾಡ್ತೀವಿ, ಬಂದಂಥವರಿಗೆ ಸಮಾಧಾನವಾಗಿ ಕಳಿಸುತ್ತೇವೆ ಅಂತ ಒಂದು ಮಾತು ಕೊಟ್ಟಿದ್ದೆ. ನಮ್ಮ ಮಾತನ್ನು ಇಲ್ಲಿನ ಸ್ಟಾಫ್ಗಳು ಇವತ್ತಿನವರೆಗೆ ಉಳಿಸ್ಕೊಂಡು ಬಂದಿದ್ದಾರೆ, ಮುಂದಿನ ಉಳಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಆಸ್ಪತ್ರೆ ಒಂದು ದೊಡ್ಡ ಚಾಲೆಂಜ್. ಯಾವಾಗಲೂ ಹೇಗೆ ಅಂದರೆ, ಶಾಲೆಯಲ್ಲಿ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ತೊಗೊಂಡು ಹೋದಾಗ ಪೋಷಕರು ಬಂದು ಹೇಳ್ತಾರೆ, ಒಳ್ಳೆ ಶಿಕ್ಷಣ ಕೊಟ್ಟರಿ, ನಮ್ಮ ಮಗನಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರಿ ಅಂತ. ಆದರೆ ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟರ್ಗಳಿಗೂ ಗೊತ್ತು, ಚೆನ್ನಾಗಾದರೆ ಯಾರು ಬಂದು ಹೇಳಲ್ಲ, ಎಲ್ಲೂ ಹೇಳಲ್ಲ. ನನ್ನ ಮಗ ತುಂಬ ಕಷ್ಟ ಕಾಯಿಲೆ ಇತ್ತು, ಹುಷಾರಾದ, ಆರೋಗ್ಯವಂತನಾದ ಅಂತ ಯಾವ ಪೇಷಂಟ್ಗಳು ಬಂದು ಡಾಕ್ಟರ್ಗಳಿಗೆ ಹೇಳಲ್ಲ. ಆದರೆ ಒಂದು ಸಣ್ಣ ತಪ್ಪಾದರೆ ಊರೆಲ್ಲ ಹೇಳ್ಕೊಂಡು ಬರ್ತಾರೆ, ಆ ಡಾಕ್ಟರ್ ನೋಡಿ ಹಿಂಗೆ ಮಾಡಿದರು, ಹಂಗೆ ಮಾಡಿದರು, ಹಿಂಗೆ ಮಾಡಿದರು ಅಂತ. ಇದಕ್ಕೋಸ್ಕರನೇ ರಾಷ್ಟ್ರೋತ್ಥಾನ ಸುಮಾರು 25 ವರ್ಷಗಳಿಂದ ಹಾಸ್ಪಿಟ್ಲ್ ಮಾಡಲಿಕ್ಕೆ ಕೈ ಹಾಕಲೇ ಇಲ್ಲ ನಾವು. ಈ ಥರ ಯಾಕೆ ಕೆಟ್ಟ ಹೆಸರು ತೊಗೊಂಡ್ಬಿಡೋದು ಅಂತ. ಆದರೆ ನಾವು ಭಾಳ ಧೈರ್ಯದಿಂದ ಹೇಳ್ತೀವಿ, 100% ಏನಾಗುತ್ತೋ ಎಲ್ಲೂ ಗೊತ್ತಿಲ್ಲ. ನಾವು ಒಂದ್ಸಲ ಎಲ್ಲ ಸರ್ವೆ ಮಾಡಿದ್ದೀವಿ, ನಮ್ಮ ಹತ್ರ ಫೀಡ್ಬ್ಯಾಕ್ ಇದೆ. ಸರ್ವೆ ಮಾಡಿದವರು ನನ್ನ ಮುಂದೆ ಕೂತಿದ್ದಾರೆ, ನಗ್ತಾ ಇದ್ದಾರೆ. ಆದರೆ 80 to 85% ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಕೊಟ್ಟವರ ನೆಗೆಟಿವ್ ಒಪಿನಿಯನ್ನು ಭಾಳ ಕಡಿಮೆ, ಭಾಳ ಸಣ್ಣ ವಿಷಯ. ಇರಲಿ, ಅದನ್ನು ಸುಧಾರಣೆ ಮಾಡಲಿಕ್ಕೆ ನಾವು ನಮ್ಮ ಬೆನ್ನು ನಮ್ಗೆ ಗೊತ್ತಾಗಲ್ಲ, ನಾವು ಸರಿ ಮಾಡೇ ಮಾಡ್ತೀವಿ, ಅದನ್ನು ಇನ್ನೂ ಸುಧಾರಣೆ ಮಾಡ್ತೀವಿ. ಅಂದರೆ ಒಂದು ಒಳ್ಳೆಯ ಪ್ರಕಲ್ಪವನ್ನು ಸಮಾಜಕ್ಕೆ ಕೊಡಬೇಕು. ನಮ್ಮದೇನು ಚೈನ್ ಆಫ್ ಹಾಸ್ಪಿಟಲ್ಸ್ ಮಾಡೋ ಉದ್ದೇಶ ನಮ್ಮ ಹತ್ರ ಇಲ್ಲ. ಇಡೀ ರಾಜ್ಯದಲ್ಲಿ ನಮ್ಮದೆಲ್ಲ ಒಂದು ಹಾಸ್ಪಿಟ್ಲ್ ಮಾಡೋಣ ಅಂತ. ಆದರೆ ಮಾಡಿದ್ದನ್ನು ಸಮಾಜಕ್ಕೆ ಉಪಯುಕ್ತವಾಗಿ ಮಾಡಬೇಕು ಅಂತ ನಮ್ಮ ಯೋಚನೆ. ಖಂಡಿತವಾಗಿಯೂ ನಮ್ಮ ದಾನಿಗಳ ಸಹಕಾರ, ಹಾಗೆಯೇ ಡಾಕ್ಟ್ರುಗಳು, ಸ್ಟಾಫ್ಗಳು, ನರ್ಸ್ಗಳು ಎಲ್ಲರ ಸಹಕಾರದಿಂದ ನಮ್ಮ ಈ ಕೆಲಸ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರಾಷ್ಟ್ರೋತ್ಥಾನಕ್ಕೆ 60 ವರ್ಷ ತುಂಬ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, 60 ವರ್ಷ ಅಂದರೆ 1965ರಿಂದ 2025ರವರೆಗೆ ನಿರಂತರವಾಗಿ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು. ವ್ಯಕ್ತಿ ನಿರ್ಮಾಣದಿಂದ ಸಮಾಜ ನಿರ್ಮಾಣ ಆಗಬೇಕು, ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು, ಒಳ್ಳೆಯ ವ್ಯಕ್ತಿಗಳು ತಯಾರಾಗಬೇಕು, ತಮ್ಮನ್ನು ತಾವು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಮುಡಿಪಾಡಬೇಕು, ನಮ್ಮ ಸಂಸ್ಕೃತಿ ಜ್ಞಾನ ಪರಂಪರೆ ಜನರಿಗೆ ತಲುಪಬೇಕು. ಅದರಿಂದಾಗಿ ಕೀಳರಿಮೆ ಇದ್ದಂತಹ ನಮ್ಮ ಜನ ದೇಶದ ಬಗ್ಗೆ ಅಭಿಮಾನ, ಸಮಾಜದ ಬಗ್ಗೆ ಅಭಿಮಾನ, ನಮ್ಮ ಪೂರ್ವಜರ ಬಗ್ಗೆ ಅಭಿಮಾನ, ಈ ರೀತಿಯಲ್ಲಿ ಅವರು ಬೆಳಿಬೇಕು ಅಂತ ಆಸೆಯಿಂದ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೆ ಒಂದು ಉದ್ದೇಶ ಇಟ್ಕೊಂಡು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಇದೇ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಶಸ್ಸಿನ ಕಡೆಗೆ ಹೋಗ್ತಾ ಇದ್ದೀವಿ. ಬಂಧುಗಳೇ, 60 ವರ್ಷದ ಹಾದಿ ಅಷ್ಟು ಸರಳವಾಗಿರಲಿಲ್ಲ. ನಮ್ಮನ್ನು ಸಮಾಜ ಸ್ವೀಕಾರ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅಲ್ಲಿಂದ ಇವತ್ತು ನಮ್ಮ ಸಮಾಜ ನಮ್ಮನ್ನು ಎಪ್ರಿಷಿಯೇಟ್ ಮಾಡೋ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದಕ್ಕೆ ಕೇವಲ ಅನೇಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿದ ಕಾರಣಕ್ಕೆ ಮಾತ್ರ. ಅಂತರಲ್ಲಿ ಒಬ್ಬರು ದಿವಂಗತ ಮೈಚಾ ಜಯದೇವ್. ಅವರು ಪೂರ್ಣ ತಮ್ಮ ಜೀವನವನ್ನು BSc LLB ಆಗಿದ್ದರು 50ಸ್ನಲ್ಲಿ. ಅದು ತಮ್ಮ ಸ್ವಂತ ಜೀವನ ಯೋಚನೆ ಮಾಡದೆ ಪೂರ್ಣ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿ
ಈ ಒಂದು ಕಾರ್ಯವನ್ನು ಬೆಳೆಸಿದರು. ಅಂಥವರ ನೆನಪು ಸಮಾಜಕ್ಕೆ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಅವರ ಹೆಸರಿನಲ್ಲಿ ಹಾಸ್ಪಿಟ್ಲನ್ನು ನಾವು ಪ್ರಾರಂಭ ಮಾಡಿದ್ವಿ, ದಿವಂಗತ MC ಜಯದೇವ್. ಆ ರೀತಿಯ 10 ಜನ ಕಾರ್ಯಕರ್ತರು, 100 ಜನ ಕಾರ್ಯಕರ್ತರು ತಮ್ಮ ಸಮಯವನ್ನು ಕೊಟ್ಟಿದ್ದರ ಪರಿಣಾಮವಾಗಿ ರಾಷ್ಟ್ರೋತ್ಥಾನ ಕಾರ್ಯ ಇವತ್ತು ಬೆಳೀತಾ ಇದೆ. ಇವತ್ತು ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಇದೆ. ರಾಷ್ಟ್ರೋತ್ಥಾನಕ್ಕೆ ಎಲ್ಲಿ ಹೋದ್ರೂ ಗೌರವ ಇದೆ. ಇದೀಗ ನಾವು ಎಲ್ಲ ಜಿಲ್ಲೆಗಳಲ್ಲಿ CBSE ಶಾಲೆಗಳು ಮಾಡಬೇಕು ಅಂತ ಹೊರಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ನಮ್ಮ ಕೆಲಸವನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆ ರೀತಿಯ ಕಾರ್ಯವನ್ನು ಬೆಳೆಸ್ತಾ ಇದ್ದೀವಿ. ಸೇವಾ ಕ್ಷೇತ್ರದಲ್ಲಿಯೂ ಸಾಧನೆ ಇರ್ಬೋದು, ತಪಸ್ಸಿರ್ಬೋದು, ತಲೆಸ್ನೇಹ ಇರ್ಬೋದು, ವಿಶೇಷವಾಗಿ ಬೆಂಗಳೂರಿನ ಸ್ಲಮ್ ಇರ್ಬೋದು, ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಿರ್ಬೋದು, ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲದಕ್ಕೂ ಜನರ ಆಶೀರ್ವಾದ ಮತ್ತು ಸಹಕಾರದಿಂದ ಇನ್ನಷ್ಟು ಕಾರ್ಯ ಬೆಳೆಯಲಿದೆ. ಇವತ್ತಿನ ಈ ಸಂದರ್ಭದಲ್ಲಿ ಮುಂದಿನ ದಿನ 1 ವರ್ಷ ಮಾರ್ಚ್ 1ರಿಂದ ಮುಂದಿನ ಫೆಬ್ರವರಿವರೆಗೆ ರಾಷ್ಟ್ರೋತ್ಥಾನದ 60 ವರ್ಷದ ಕಾರ್ಯಕ್ರಮ